ಆಗ್ತಾನೆ. ನನ್ನ ಫೋಟೋ ತಕ್ಕೊಳ್ಳಿ. ಅದು ಸರಿ. बाजू में कहीं नहीं होता, अंकल बंदर चलो व्यवस्थापना समितीचा ಅಂಬೇಡ್ಕರ್ ಸುಶಾಲಪ್ಪ ಅವರು ಹಾಗೂ ಮೀನಾಕ್ಷಿ ದೇವರಾಜ್ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಾರೆ. ಬಹಳ ಒಂದು ವಿಶೇಷವಾದ ಐತಿಹಾಸಿಕ ದಿವಸ ಓಂಕಾರೇಶ್ವರ ದೇವಾಲಯ 1801 ಪುರಾತನ ಈ ಆಂಜನೇಯ ದೇವಸ್ಥಾನ ಅತ್ಯಂತ ಪುರಾತನ ಕೃಷ್ಣೆಯಲ್ಲಿ ಕಂಡುಬಂದಿದೆ. ಜೊತೆಯಲ್ಲಿ ಕೋಟೆ ಗಣಪತಿ ಕೂಡ ಓಂಕಾರೇಶ್ವರ ಈಗ ಬೇಕಾದಷ್ಟು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಮಗೆ ಸೇವೆಗೆ ಅವಕಾಶ ಸಿಕ್ಕಿರುವಂತಹ ಸನ್ನಿವೇಶ ನಾವು ಆಂಜನೇಯ ದೇವಸ್ಥಾನ ಇಲ್ಲಿ ಸ್ವಲ್ಪ ಕಿರಿದಾಗಿದೆ. ಶನಿಕಲ್ಪೋಕ್ತ ಪೂಜೆಗಳ ಮಾಡಲಿಕ್ಕೆ ಬಹಳಷ್ಟು ಸ್ಥಳಾವಕಾಶ ಬೇಕು. ಹಾಗಾಗಿ ನಾವು ನಿರ್ಧರಿಸಿಕೊಂಡು ಈ ದೇವಸ್ಥಾನದ ಸುತ್ತ ಅವರನ್ನು ಮುಟ್ಟಿ ಅದನ್ನ ವಿಸ್ತೃತವಾಗಿ ಮಳೆಗಾಲದಲ್ಲಿ ಸೇವೆಗಳನ್ನ ಮಾಡಲಿಕ್ಕೆ ಜೊತೆಯಲ್ಲಿ ಹೋಮ ಹವನಾದಿಗಳನ್ನ ಮಾಡಲಿಕ್ಕೆ ಅಂತ ಹೇಳಿ ಇದನ್ನ ನಾವು ವಿಸ್ತೃತಗೊಳಿಸಿದ್ದೀವಿ. ಜೊತೆಯಲ್ಲಿ ಇಲ್ಲಿ ಮುಖ್ಯವಾದಷ್ಟು ಮೂಲ ದೇವಸ್ಥಾನಗಳಿದ್ದು ಕೂಡ ಬಹಳಷ್ಟು ಜನಗಳಿಗೆ ನವಗ್ರಹ ಪೂಜೆ ಅವಶ್ಯಕತೆ ಇದೆ. ಹಾಗಾಗಿ ನಾವು ಈ ನವಗ್ರಹಗಳ ಒಂದು ಆರಾಧನೆಗೋಸ್ಕರ ಪ್ರತ್ಯೇಕ ಒಂದು ಸ್ಥಾನವನ್ನು ಕಲ್ಪಿಸಿ ನಮ್ಮ ಕ್ಷೇತ್ರದ ತಂದೆಯವರಾದ ನೀಲೇಶ್ವರ ಪದ್ಮನಾಭ ನೇತೃತ್ವದಲ್ಲಿ ಈ ಒಂದು ನವಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಏನು ಒಂದು ಇಲ್ಲಿ ಸಂಕಲ್ಪ ಮಾಡಿಕೊಂಡು ಭಗವಂತನ ಕೃಪೆಯಿಂದ ನನ್ನಷ್ಟಕ್ಕೆ ನಮ್ಮ ಒಂದು ಪ್ರೇರಣೆ ನಮ್ಮನ್ನೆಲ್ಲ ನಿಯಂತ್ರಣ ಮಾಡಿ ಆ ಭಗವತ್ ಸ್ವರೂಪ ಆಂಜನೇಯ ಓಂಕಾರೇಶ್ವರ ಆಗಲಿ ಶಕ್ತಿಗಳು ಇಲ್ಲಿ ಎಲ್ಲ ಕೆಲಸಗಳನ್ನ ನಡೆಸ್ತಾ ಇದ್ದೀವಿ ಅಂತ ನಾವೆಲ್ಲ ಭಾವನೆಯಿಂದ ಸಮರ್ಪಿಸಿದ್ದೇವೆ. ಹಾಗಾಗಿ ನಾಳೆ ಬೆಳಿಗ್ಗೆ 8 ಗಂಟೆಗೂ ಪ್ರಾರಂಭ ಆಗ್ತದೆ ಸಂಕಲ್ಪ ಸಹಿತವಾಗಿ ನವಗ್ರಹ. ಈಗಾಗಲೇ ಬಹಳಷ್ಟು 7 ಮಂದಿ ಪುರೋಹಿತರು ಬಂದಿದ್ದಾರೆ. ಅನೇಕ ವಾಸ್ತು ಹೋಮಗಳು, ಇನ್ನಿತರ ಹೋಮಗಳು ಮತ್ತು ಜಲಾದಿವಾಸ ನವಗ್ರಹಗಳು ಎಲ್ಲ ಕಾರ್ಯಗಳು ಇವತ್ತು ನಡೆಯುತ್ತೆ. ಜೊತೆಯಲ್ಲಿ ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಕ್ಷೇತ್ರ ಸಂಸ್ಥೆಯವರೇ ಬರ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನವಗ್ರಹ
ಓಂಕಾರೇಶ್ವರ ಮತ್ತು ಆಂಜನೇಯ ದೇವಸ್ಥಾನಗಳ ವಾರ್ಷಿಕೋತ್ಸವವೂ ಇದೆ. ಜೊತೆಯಲ್ಲಿ ಇದರನ್ನ ನವಗ್ರಹ ಪ್ರತಿಷ್ಠಾಪನೆ 11 ಗಂಟೆಗೆ ಪ್ರತಿಷ್ಠಾಪನೆ ಆಗ ಮತ್ತೆ ಈ ಸಂದರ್ಭ ನಾವು ಒಂದು ಭಕ್ತಾದಿಗಳು ಕೂಡ ಒಂದು ಅನ್ನ ಸಂದರ್ಭವನ್ನು ಕೂಡ ಏರ್ಪಾಡು ಮಾಡಿದ್ವಿ. ಹೀಗಾಗಿ ಈ ಒಂದು ಕಾರ್ಯವನ್ನು ನಾವು ನಮ್ಮ ಒಂದು ಸ್ವಯಂ ಪ್ರೇರಣೆ ಜೊತೆಯಲ್ಲಿ ಸರ್ಕಾರದ ಒಂದು ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಶಾಸಕರು ಕೂಡ ಕೂಡ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಾವು ನಮ್ಮ ಸಮಿತಿಯಲ್ಲಿ ಇರುವಂತಹ ವ್ಯವಸ್ಥೆ ಜೊತೆಯಲ್ಲಿ ನಾವು ಸ್ವಲ್ಪ ಸಂಗ್ರಹಿ ಮಾಡಿ ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಇಲ್ಲಿ ಮುಂಭಾಗದಲ್ಲಿ ಕಮಾನು ಆಗದ ಕಮಾನು ಅಂದ್ರೆ ಆ ಒಂದು ಶಿವಲಿಂಗದ ಸಹಿತವಾಗಿ ಜೊತೆಯಲ್ಲಿ ರಾಮ ಪರಿವಾರ ಆಂಜನೇಯನ ಒಂದು ಮೂರ್ತಿಗಳ ಸಾಕಾರತೆಯೊಂದಿಗೆ ಒಂದು ಸ್ವಾಗತ ಕಮನವನ್ನು ಮಾಡಬೇಕು ಮತ್ತು ಓಂಕಾರೇಶ್ವರ ಸನ್ನಿಧಿಯಲ್ಲಿ ಕೆಳಭಾಗದಲ್ಲಿ ಫ್ಲೋರಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿ ಮತ್ತು ಇಲ್ಲಿ ಇರುವಂತಹ ಸಿಬ್ಬಂದಿಗಳಿಗೆ ವಸತಿ ಸಂಚಯವನ್ನು ಕೂಡ ಮಾಡಬೇಕು ಅಂತ ಸಂಖ್ಯೆಯನ್ನು. ಅದೇ ರೀತಿಯಲ್ಲಿ ಓಂಕಾರ ಸದನದ ಒಂದು ಮೇಲ್ಭಾಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡಬೇಕು. ಅದಕ್ಕೆಲ್ಲ ನಮ್ಮ ಕೊಡಗಿನ ಜನ ಈ ಕಾರ್ಯಕ್ಕೆ ನಮ್ಮ ಧನವನ್ನು ನೀಡಿದರೆ ಈ ಕಾರ್ಯವನ್ನು ನಮ್ಮ ಸಮಿತಿಯ ಅವಧಿಯಲ್ಲಿ ಮುಗಿಸಬೇಕು ಅಂತ ಸಂಕಲ್ಪ ಇದೆ. ಎಲ್ಲ ಅಂದ್ರೆ ಭಗವಂತನ ಒಂದು ಅನುಗ್ರಹಕ್ಕೆ ಮಾಡಬೇಕು. ಎಲ್ಲ ಜನರು ದೇವಸ್ಥಾನಕ್ಕೆ ನಿರಂತರವಾಗಿ ಬಂದು ತಮ್ಮ ಸೇವೆಯನ್ನು ಮಾಡ್ತಾ ಇದ್ದೀವಿ. ಒಂದು ಅತ್ಯಂತವಾದ ಹೇಳುವಂಥದ್ದು ಅನುಭವಕ್ಕೆ ಬಂದಿದೆ. ಅದನ್ನ ಒಂದು ಜನರು ಕೂಡ ಬಂದು ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಇಡೇ ಒಂದು ಭಕ್ತಾದಿಗಳು ಬಂದು ಓಂಕಾರೇಶ್ವರ ದೇವಾಲಯ ವ್ಯವಸ್ಥಾಪನಾ ಸಮಿತಿಯು ಒಂದು ವರ್ಷ 2 ತಿಂಗಳಲ್ಲಿ ಸರ್ಕಾರದಿಂದ ಸದಸ್ಯರನ್ನು ನಾಮನಿರ್ದೇಶಿತ ಮಾಡುವ ಮೂಲಕ ಆಯ್ಕೆ ಪ್ರಥಮ ಸಭೆಯಲ್ಲಿ ಉತ್ತಮ ಚಿಂತನೆಯೊಂದಿಗೆ ನಾವೆಲ್ಲರೂ ಸದಸ್ಯರಿಗೆ ಅಭಿವೃದ್ಧಿಗೆ ಪಣ ಕೊಟ್ಟು ಅಭಿವೃದ್ಧಿ ಪತ್ರದಂತೆ ದೇವಸ್ಥಾನವನ್ನು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ 3 ಶಕ್ತಿಯುತ ದೇವಸ್ಥಾನದಲ್ಲಿ ಕೋಟೆ ಗಣಪತಿ ಆಗಲಿ ಆಂಜನೇಯ ಆಗಲಿ ನವಗ್ರಹ ಮೂರ್ತಿಗಳ ಒಂದು ಇಡೀ ಇಲ್ಲದಿರೋದು ಮನಗಂಡು ನಾವು ಇದನ್ನು ಬಹುಶಃ ಭಕ್ತಾದಿಗಳಿಗೆ ಅವರ ಗ್ರಹದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಹಳ ಒಂದು ಸರ್ಕಾರ ಆಯ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಸಭೆಯಲ್ಲಿ ಒಮ್ಮತದಿಂದ ನಾವು ಸಂಸ್ಥೆಯವರ ಮುಖಾಂತರ ಇದನ್ನು ಪ್ರಶ್ನೆಯಲ್ಲಿ ಇಟ್ಟು ಕೇಳಿದ್ರೆ ಆಗ್ಬೋದು ನಿಟ್ಟಿನಲ್ಲಿ ಸಾಂಬಲ್ ಮತ್ತು ನೋಡುವಾಗ ಇದನ್ನು ಯಾವುದೇ ಒಂದು ತಡೆ ಇಲ್ಲದೆ ತಾವು ಮುಂದುವರಿಸಬೇಕು ಅಂತ ಹೇಳೋ ಒಂದು ಒಪ್ಪಿಗೆ ಸಿಕ್ಕಿದ ಮೇರೆಗೆ ನಾವು ಈ ಕಾರ್ಯಕ್ರಮಕ್ಕೆ ಕೆಲಸಕ್ಕೆ ಕೈ ಹಾಕಿ ಬಹುಶಃ ಎಲ್ಲ ಸದಸ್ಯರು ಮುಖ್ಯ ಕಾರ್ಯನಿರ್ವಾಹಕ ಸಮ್ಮತದೊಂದಿಗೆ ನಾವು ಒಮ್ಮತದಿಂದ ಕೆಲಸ ಮಾಡಿ ಏನು ನಾಳೆ ಇದರ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಬಹುಶಃ ಮಡಿಕೇರಿ ನಗರಕ್ಕೆ ಒಂದು ಉತ್ತಮ ಶಕ್ತಿಯುತ ದೇವಾಲಯ ಆಂಜನೇಯದ ಆವರಣದಲ್ಲಿ ಈ ನವಗ್ರಹ ಪ್ರತಿಷ್ಠಾಪನೆಯಾಗುತ್ತಿರುವುದು ಬಹಳ ಸಂತಸದ ವಿಚಾರ. ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುವ ಆಂಜನೇಯ ದೇವಾಲಯದಲ್ಲಿ ನವಗ್ರಹ ಪ್ರತಿಷ್ಠಾಪನೆಯೊಂದಿಗೆ ಜನರಿಗೆ ಸುಖ ಸಮೃದ್ಧಿ ಶಾಂತಿ ಕಾರ್ಯಕ್ರಮ ಯಶಸ್ಸಿಗೆ ಸಾಧ್ಯ ಎಲ್ಲರಿಗೂ ಬಹುಶಃ ಕೈ ಸೇರ್ತಾರೆ ಚಪ್ಪಾಳೆ ಎಲ್ಲರೂ ಸಹಕಾರದಿಂದ ಇದೆ. ಮತ್ತೊಮ್ಮೆ ಎಲ್ಲರ ಸಹಕಾರವನ್ನು ಸ್ಮರಿಸುತ್ತಾ ನಾಳಿನ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯ ನಾಗರಿಕರ ಆಗಮಿಸಿ ಅವರಿಗೆ ಮಾತನಾಡಬೇಕು. ನಮಸ್ಕಾರ, ನಾನು ಕೃಪಾ ಓಂಕಾರೇಶ್ವರ ದೇವಾಲಯ ಮತ್ತು ಆಂಜನೇಯ ದೇವಾಲಯದ ಪ್ರಯುಕ್ತ ನವಗ್ರಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ನಾನು ಹೇಳೋದಾದ್ರೆ ಬಂದಂತಹ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ನವಗ್ರಹ ಹೋಮ ನಮ್ಮ ಮಡಿಕೇರಿ ಜನತೆಗೆ ಹಾಗೆ ಹೊರಗಿನ ಭಕ್ತಾದಿಗಳು ಸಹ ಪ್ರವಾಸಿಗರು ತುಂಬಾ ನಮ್ಮ ಈ ದೇವಸ್ಥಾನಗಳಿಗೆ ಮುದಿರೆ ಇಲಾಖೆ ದೇವಸ್ಥಾನಗಳಿಗೆ ಬರ್ತಾರೆ. ಎಲ್ಲರಿಗೂ ಸಹ ಅನುಕೂಲವಾಗುತ್ತೆ. ಈ ವರ್ಷದಲ್ಲಿ ಓಂಕಾರೇಶ್ವರ ದೇವಸ್ಥಾನ ಸಮಿತಿಯ ಹೊಸ ಸಮಿತಿ ಸದಸ್ಯರು ಅಧ್ಯಕ್ಷರು ಹಿರಿಯರಿದ್ದಾರೆ. ಹಾಗೆ ನಮಗೆ ಇದೊಂದು ಅವಕಾಶ ಸಿಕ್ಕಿರೋದು ತುಂಬ ಹೆಮ್ಮೆ ಅನಿಸ್ತದೆ. ಮತ್ತು ಈ ಥರ ಒಂದು ಪುರಾತನ ಕಾಲದಿಂದಲೂ ಬಂದಿರೋ ದೇವಸ್ಥಾನದಲ್ಲಿ ನಾವೊಂದು ಸದಸ್ಯರಾಗಿರೋದು ತುಂಬ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು.
ಹೇಳಿದ್ರೆ ಅದೇ ಅಂದ್ರೆ ನಮ್ಮ ಒಂದು ಹಿರಿಯರ ಹೇಳಿದ ಪ್ರಕಾರ ಈ ದೇವಸ್ಥಾನದಲ್ಲಿ ಹಳೆಯ ಮುಂಚಿನಿಂದ ಏನ್ ನಡ್ಕೊಂಡು ಬಂದಿದ್ಯೋ ಆದ್ರೆ ಅದನ್ನ ನಾವು ಇನ್ನು ಮುಂದಕ್ಕೆ ಬೇರೆ ರೀತಿಯಲ್ಲಿ ಇನ್ನು ಇಂಪ್ರೂವ್ ಮಾಡ್ಕೊಂಡು ಈ ನವಗ್ರಹ ಆಗಿರ್ಬೋದು ತುಂಬಾ ತುಂಬಾನೇ ಇಂಪ್ರೂವ್ಗಳಾಗಿದೆ. ಅಧ್ಯಕ್ಷ ಆಗಿರ್ಬೋದು, ರಾಜೇಂದ್ರ ಸರ್ ಆಗಿರ್ಬೋದು, ಅವರ ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಅಭಿವೃದ್ಧಿಗಳು ತುಂಬಾ ಒಂದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅಂದ್ರೆ ನಾವು ನಮ್ಮ ಅವಧಿ ಮುಗಿದ ಮೇಲೆಯೂ ಅದೊಂದು ಹೊರಗೆ ಇನ್ನು ನೆಕ್ಸ್ಟ್ ಬರೋವರಿಗೆ ನಮ್ಮ ಒಂದು ಮಾದರಿ ಆಗಿರುತ್ತದೆ. ಈ ತರ ಒಂದು ಟೀಮ್ ವರ್ಕ್ ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗ ಈ ನವಗ್ರಹದೆಲ್ಲ ಇರಲಿಲ್ಲ ಇಷ್ಟು ವರ್ಷದಲ್ಲಿ, ಈಗ ಮಾಡಿ ಅದನ್ನ ಇನ್ನು ನಾಳೆಯಿಂದ ಅದಕ್ಕೋಸ್ಕರ ಜನರು ಬಂದು ಸೇರ್ತಾ ಇದ್ದಾರೆ. ಇಲ್ಲಿ ಪ್ರವಾಸಿಗರಲ್ಲದೆಯೂ ನಮ್ಮ ಇಲ್ಲಿಯ ಜನರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ನೋಡುವಾಗ ಅವರಿಗೂ ಒಂದು ಖುಷಿ ಆಗ್ತದೆ ಇಲ್ಲಿ ಬಂದಾಗ. ಮುಂಚೆ ಇರಲಿಲ್ಲ, ಈಗ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ಕಾರ್ಯಕ್ರಮಗಳಾಗ್ತಾ ಇದೆ, ಒಳ್ಳೆ ಕಾರ್ಯಕ್ರಮಗಳಾಗ್ತಾ ಇದೆ. ತುಂಬಾ ಹೆಮ್ಮೆ ಇದೆ ನಮ್ಮ ಈ ಸಮಿತಿಯ ಸದಸ್ಯರಾಗಿದ್ದು ಮತ್ತು ಈ ಸಮಿತಿ ಇರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸರ್ ಬನ್ನಿ ದೇವೇ ಸರಸ್ವತಿ ವಾಜೇ ಸರ್ವಾಜಿನೇ ಓಂ ತಂ ಸರಸ್ವತಿ ನಮಃ ಓಂ ಶ್ರೇಧಾನತದೇ ಪದಂ ತಮೋಮಲ್ಹಸ್ತವಾನ್ವೇ ವಿಷ್ಣವೇ ನಮಃ ಓಂ ಮಘೋರೇಭ್ಯೋ ಸಗೋರೇಭ್ಯೋ ಪ್ರಾಣಾವೇ ವಸುಂಧರಾ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಓಂ ಮಧುತ್ಯಂ ಜಾತವೇಷೇ ವಿಶ್ವಾಯ ಸೂರ್ಯಂ ಆದಿತ್ಯಾದಿ ನವಗ್ರಹೇಭ್ಯೋ ನಮಃ ದೇವೀಂ ವಾಚಮದೇವೇಂದ್ರದೇವಾಂ ವಿಶ್ವರೂಪಾಂ ವೃಷಭೋ ವದಂತೆ ೇನೋ ನಮಃ ಯಾವಲಿನೀಃ ಅಥರ್ವಣಾದಿಶಗೋಷಧಯೋ ಇಷ್ಠವಾನ್ ಪೂರ್ಣಫಲನ್ಯಾಸೇ ವಿನಿಯೋಗಃ ಯಾವಲಿನೇಭ್ಯಾ ಅಪಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿಪ್ರಸೋದಾಸ್ತಾನೋ ಮುಂಚಂತಂ ಹಸಃ ಹೇಳಿಕೊಳ್ಳಿ ಇದಂ ಫಲೇ ನಮಃ ಕರ್ಮಾಧೋ ಕರ್ಮ ಮಧ್ಯೆ ಚ ಕರ್ಮಾಂತೆ ಚ ಪ್ರಾರ್ಥನೆ ವಿಶೇಷವಾಗಿ ಜನ ಇಲ್ಲ, ಸ್ವಲ್ಪ ಈ ಕಡೆ ಬನ್ನಿ ಸರ್. ಆ ಕಡೆ ಬನ್ನಿ, ಈ ಕಡೆ ಬನ್ನಿ. ಜಾಗ ಇದೆ. ದೇವರ ಅನುಗ್ರಹವನ್ನು ಅಪೇಕ್ಷೆ ಮಾಡಿ ಹಿಂದೆ ಜಾಗ ಇದೆ. ಶ್ರೇಯಾಮಿ ಸ್ವಲ್ಪ ಬನ್ನಿ ಈ ಕಡೆ. ಸ್ವಲ್ಪ ಬನ್ನಿ ಈ ಕಡೆ. ಕಲಿಯುಗದಲ್ಲಿ ಶ್ರೇಯಸ್ಕರವಾದಂತಹ ಒಂದು ಉತ್ತಮವಾದಂತಹ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಹೋಗುವಾಗ ಬಹುವಿಧವಾದಂತಹ ವಿಘ್ನಗಳು ಬರ್ತದೆ. ಈ ಕಲಿಯುಗದ ಧರ್ಮ ಅದು ನಿವಾರಣೆ ಆಗಬೇಕಾದರೆ ನಾವು ಮಾಡತಕ್ಕಂತಹ ಕಾರ್ಯಕ್ಕೆ ದೇವರ ಅನುಗ್ರಹಗಳಿಗೆ ಬರಬೇಕು. ಆ ದೇವ ಬಲ ಅಂತ ನಾವು ಏನು ಹೇಳ್ತೇವೆ ಅದಕ್ಕಾಗಿಗೋಸ್ಕರವಾಗಿ ಪ್ರಾರಂಭ ಕಾಲದಲ್ಲಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು. ದೇವರ ಮಾಪಿನ ಚಲತೆ ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಲುಗಟ್ಟೆ ಹುಡುಗಾಡುವುದಿಲ್ಲಂತೆ. ಯಾವುದೇ ಒಂದು ಕಾರ್ಯ ನಾವು ಮಾಡಬೇಕಿದ್ದರೂ ಕೂಡ ಅದು ದೇವರ ಇಚ್ಛೆ ಮತ್ತು ದೇವರ ಪರಿಪೂರ್ಣವಾದಂತಹ ಅನುಗ್ರಹ ನಮಗೂ ನಾವು ಮಾಡತಕ್ಕಂತಹ ಕಾರ್ಯಕ್ಕೆ ಇದ್ದರೆ ಮಾತ್ರ ಸಾಧ್ಯ. ಆಗಿರುವ ಶ್ರದ್ಧೆಯಿಂದ ದೇವರ ಸಾನ್ನಿಧ್ಯದಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆ ವಿಶೇಷವಾಗಿ ಆ ನವಗ್ರಹ ದೇವರ ಆರಾಧನೆಗೋಸ್ಕರವಾಗಿ ಆ ನವಗ್ರಹ ದೇವರ ಪ್ರತಿಷ್ಠಾಪನಾದಿ ಕಾರ್ಯಗಳನ್ನು ನಾವು ಮಾಡಿಕೊಳ್ಳುವುದನ್ನು ನಿಶ್ಚಯ ಮಾಡಿಕೊಂಡಿದ್ದೇವೆ. ಈ ರೀತಿಯಾಗಿ
ಸಿದ್ದೇಶ್ವರ ಪದ್ಮನಾಭದಂತ್ರಿಗಳ ಮುಖಾಂತರವಾಗಿ ಮಾಡತಕ್ಕಂತಹ ಸತ್ಕರ್ಮದ ಪ್ರಾರಂಭ ಕಾಲದಲ್ಲಿ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ಓಂಕಾರೇಶ್ವರ ದೇವರ ಸನ್ನಿಧಿಯಲ್ಲಿ ಯಥೋಕ್ತವಾದಂತಹ ಫಲಪತ್ರಾದಿ ಕರ್ಮಗಳನ್ನು ನೀಡಿಕೊಂಡು ಮಾಡತಕ್ಕಂತಹ ದೇವರ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಕೊಡಬೇಕು. ಈ ರೀತಿಯಾಗಿ ಮಾಡತಕ್ಕಂತಹ ಸಮಸ್ತ ಸತ್ಕರ್ಮಗಳನ್ನು ಕೂಡ ಸ್ವಾಮಿ ಸಂಪೂರ್ಣವಾಗಿ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಬರತಕ್ಕಂತಹ ಯಾವುದೇ ರೀತಿಯಾದಂತಹ ಅಜ್ಞಾತವಾದಂತಹ ಯೋಚನೆಗಳಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ನಾವು ಸಂಕಲ್ಪ ಮಾಡಿಕೊಂಡಂತಹ ಆ ಸಮಸ್ತ ಕಾರ್ಯಗಳನ್ನು ಕೂಡ ಸಾಂಗವಾಗಿ ಚಂದದಲ್ಲಿ ನಮ್ಮ ಕೈಯಿಂದ ದೇವರು ನಡೆಸಿಕೊಡಬೇಕು. ಈ ರೀತಿಯಾಗಿ ಅದರಿಂದಾಗಿ ಅದರ ಪುಣ್ಯ ಫಲವನ್ನು ಸಮಸ್ತ ಭಕ್ತಜನ ಸಮೂಹಕ್ಕೆ ಮುಂದಕ್ಕೆ ದೇವರು ಅನುಗ್ರಹ ಮಾಡಿಕೊಂಡು ಸಾನ್ನಿಧ್ಯದಲ್ಲಿರತಕ್ಕಂತಹ ದೈವಿಕವಾದಂತಹ ಚೈತನ್ಯವು ಆ ಚಂದ್ರಾರ್ಥ ಪರ್ಯಂತವಾಗಿ ಸ್ಥಿರವಾಗಿ ನೆಲೆದುಕೊಂಡು ಪುಷ್ಟಿಯನ್ನು ಹಿಡಿದುಕೊಂಡು ಸಮಸ್ತ ಭಕ್ತಜನ ಸಮೂಹಕ್ಕೆ ಕೂಡ ಲೋಕ ಕಲ್ಯಾಣವನ್ನು ಕೂಡ ಅನುಗ್ರಹ ಮಾಡುವಂತೆ ಸ್ವಾಮಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಭಕ್ತಿ ಶ್ರದ್ಧೆಯಿಂದ ಪ್ರಾರಂಭ ಕಾಲದಲ್ಲಿ ಓಂಕಾರೇಶ್ವರ ಮಂಗಳಂ ಭಗವಾನ್ ಕೃಷ್ಣ ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರ ಮಂಗಳಂ ಗರುಡಧ್ವಜ ಸರ್ವಮಂಗಳದಾತಾರೋ ಭವತಿ ರಮೇಶ್. ಪೂರ್ಣ ಆಯ್ತು. ಮತ್ತೆ ಇನ್ನು ಈ ಕಡೆ बोलो श्री ओंकारेश्वर की बोलो श्री महागणपति की बोलो श्री सुब्रह्मण्य की बोलो श्री हनुमान की बोलो श्री कोटि महागणपति की बोलो श्री नवग्रह की महादेव की जय। ईश्वर महादेव की बोल पार्वती पते महादेव हर हर महादेव। one day for you, I will take हर हर बोले नमः शिवाय बोले नमः शिवाय सोमेश्वराय शिव सोमेश्वराय हर हर बोले पार्वती ना प्राणनाथ बोड़ा भगवान अगर
ಕೌಸಲ್ಯ ಕೈಕೈ ಸುಮಿತ್ರಾ
श्रीशंभवे नमः। नमस्ते स्तु भगवन् विश्वेश्वराय महादेवाय ब्रह्मगाय त्रिपुरान्धकारित्रिकामृकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय श्रीमन्महादेवाय नमः। नमो जगन्मारुततुल्यवे नमस्ते प्रियं तत्सेवां श्रीमन्म वातात्मजं वानरयोसमृतं श्रीरामदूतं शरणं प्रपद्ये। योजन्तं राम रामेति वचनं मधुराक्षरम् आरुह्यविदाशाखा देवामि कोकिलम्। ಇವತ್ತು ಮತ್ತೆ ಹಾಗೆ ನಾಳೆ ದಿವಸ ಪ್ರತಿಷ್ಠಾ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಇವತ್ತಿನ ದಿವಸ ವಾಸ್ತು ರಾಕ್ಷೋಗ್ಯ ಹೋಮ, ವಾಸ್ತು ಬಲಿ, ಉದ್ವಿಗ್ವರಣ, ಬಿಂಬಶುದ್ಧಿ, ಬೀಜಶುದ್ಧಿಯ ಕಾರ್ಯಕ್ರಮಗಳು ಇವತ್ತು ನಡೆಯಲಿದ್ದು, ಹಾಗೆ ನಾಳೆಯ ದಿವಸ ಪ್ರಾತಃ ಕಾಲದಲ್ಲಿ ಶ್ರೀಮನ್ ಮಹಾಗಣಪತಿ ಹೋಮ, ಪ್ರಯುಕ್ತ ಕಲಶಾಭಿಷೇಕ, ಕುಂಭಾಭಿಷೇಕ, ಹಾಗೆ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ನವಗ್ರಹ ದೇವರ ಪ್ರತಿಷ್ಠೆಯನ್ನು ನಾವು ಸಮಿತಿಯ ವತಿಯಿಂದ ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ಕೊಡುವಂತಹ ಸೇವೆಯಿಂದ ಭಗವಂತ ಸಂತೃಪ್ತನಾಗಿ ಎಲ್ಲರ ಭಕ್ತಾದಿಗಳ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ನಾವು ಭಗವಂತ ಅನುಗ್ರಹಿಸಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತ ಜಯವನ್ನು ಉಂಟು ಮಾಡಿದ್ದೇವೆ. ಆಂಜನೇಯ ದೇವರಲ್ಲಿ, ಓಂಕಾರೇಶ್ವರ ದೇವರಲ್ಲಿ ನಾವೆಲ್ಲ ನಾವು ಉದ್ದೇಶ ಮಾಡಿದ್ದು ಒಂದೇ ಥರ ಮಂಟಪ ಮಾಡೋದು ಅಲ್ಲಿ ಕಾನ್ಸೆಪ್ಟಲ್ಲಿತ್ತು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಚುಮ್ಮಿ ದೇವಯ್ಯ ಅವರು, ಸದಸ್ಯರುಗಳಾದಂತಹ ಅಂಬೇಕಲ್ ಕುಶಾರಪ್ಪ ಅವರು, ಸಂತೋಷ್ ಭಟ್ ಅವರು, ವಿಶಾಲ್ ನಂದಕುಮಾರ್ ಅವರು, ಮೀನಾಕ್ಷಿ ಅವರು ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ ಅವರು ಇವತ್ತು ಒಂದು ಬಹಳ ಸಂತೋಷದ ಮತ್ತು ಸಂಭ್ರಮದ ಹಾಗೂ ಧಾರ್ಮಿಕ ನೆಲೆಯಲ್ಲಿ ಒಂದು ಪುಣ್ಯ ದಿನ. ಸಾಮಾನ್ಯವಾಗಿ ದೇವಾಲಯಗಳು ಪ್ರತಿಷ್ಠಾಪನೆಗೊಳ್ಳುವಂಥ ಸಂದರ್ಭ ಸಣ್ಣ ದೇವಾಲಯಗಳಿಗೂ ಕೂಡ ಈ ನವಗ್ರಹಗಳ ಒಂದು ಪೂಜೆಗೆ ಒಂದು ವ್ಯವಸ್ಥೆ ಇರುತ್ತೆ. ನವಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಇದು 1800ರಲ್ಲಿ ರಾಜರ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಓಂಕಾರೇಶ್ವರ, ಅದಕ್ಕಿಂತ ಹಳೆಯದಾಗಿ ಪ್ರತಿಷ್ಠಾಪನೆಗೊಂಡಂಥ ಆಂಜನೇಯ,
ಮತ್ತು ಕೋಟೆ ಗಣಪತಿ ಸನ್ನಿಧಿಯಲ್ಲಿ ನವಗ್ರಹಗಳ ಒಂದು ಪೂಜೆಗೆ ಅವಕಾಶ ಇರಲಿಲ್ಲ. ಆದರೆ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಶನಿ ಕಲ್ಪೋಕ್ತ ಪೂಜೆ ಅಂತ ಭಾಳಷ್ಟು ಭಕ್ತಾದಿಗಳು ಬರುವಂಥದ್ದನ್ನು ನಾವು ಗಮನಿಸಿದ್ವಿ. ಅನೇಕರು ಈ ನವಗ್ರಹದ ಒಂದು ವ್ಯವಸ್ಥೆ ಇದ್ದಿದ್ರೆ ಒಳ್ಳೆಯದಿದೆ. ಹಾಗಾಗಿ ಇವತ್ತು ಆಂಜನೇಯ ಪ್ರತಿಷ್ಠಾಪನಾ ದಿನ 10 ವರ್ಷ ಆಗಿದೆ ಪುನರ್ ಪ್ರತಿಷ್ಠಾಪನೆಗೆ. ಆಂಜನೇಯ ಓಂಕಾರೇಶ್ವರವು ಒಂದು 5 ವರ್ಷ ಆಗಿರ್ಬೋದು ಪುನರ್ ಪ್ರತಿಷ್ಠಾಪನೆ ಆಗಿ. ಹಾಗೆ ಆ 2 ಉತ್ಸವಗಳ ಜೊತೆಯಲ್ಲಿ ನವಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಮ್ಮ ಕ್ಷೇತ್ರ ತಂತ್ರಿಯವರಾದಂತಹ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಇಲ್ಲಿ ನಿನ್ನೆಯಿಂದಲೇ ಕಾರ್ಯಕ್ರಮಗಳು ಆಗ್ತಾ ಬಂದಿದೆ. ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ನವಗ್ರಹಗಳ ಪ್ರತಿಷ್ಠಾಪನೆ ಆಗುತ್ತೆ. ಮುರುಡೇಶ್ವರದ ಶಿಲ್ಪಿಯವರು ಇದನ್ನು ಭಾಳ ಒಂದು ವಿದ್ಯುಕ್ತವಾಗಿ ಶ್ರೀಧರ್ ಅವರು ವಿದ್ಯುಕ್ತವಾಗಿ ಅದು ಎಲ್ಲವೂ ಕೂಡ ಸಮತೋಲನದಲ್ಲಿರಬೇಕಾಗುತ್ತೆ. ನವಗ್ರಹಗಳನ್ನು ಸುಮ್ಮನೆ ಏನೋ ಮಾರ್ಕ್ ಅಂತ ಮಾಡಲಿಕ್ಕಾಗಲ್ಲ. ಅದೆಲ್ಲವೂ ಕ್ರಮಬದ್ಧವಾಗಿರಬೇಕು. ಕ್ರಮಬದ್ಧವಾಗಿ ಅದನ್ನು ಕೆತ್ತನೆ ಮಾಡಿದ್ದಾನೆ. ಆ ಪೀಠವು ಕೂಡ ಅದಕ್ಕೆ ಬೇರೆಯೇ ಕಲ್ಲು ಮಾಡಿ ಅದನ್ನು ವ್ಯವಸ್ಥೆ ಮಾಡಲಾಗಿದೆ. ಜೊತೆಯಲ್ಲಿ ಮೇಲ್ಭಾಗದಲ್ಲಿ ನಾವು ಹಂಚಿನ ಒಂದು ಚಾವಣಿಯನ್ನು ಕೂಡ ಹಾಕಿದ್ವಿ. ಆ ಸುತ್ತಲೂ ಒಂದು ವಿನ್ಯಾಸಕರವಾದಂತಹ ಶಿಲೆಯ ಕಂಬಗಳನ್ನು ಕೂಡ ಹಾಕಿದ್ವಿ. ಜೊತೆಯಲ್ಲಿ ಈ ಆಂಜನೇಯ ದೇವಸ್ಥಾನ ಭಾಳಷ್ಟು ಭಕ್ತಾದಿಗಳು ಬಂದಾಗ ಮಳೆಗಾಲದಲ್ಲಿ ಬಿಸಿಲಿನ ಬೇಗೆಯಲ್ಲಿ ನಿಲ್ಲಬೇಕು. ಇಲ್ಲಿ ಭಜನೆಗಳು ನಿರಂತರ ಆಗ್ತಾ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ, ರಾಮೋತ್ಸವ ಆಗ್ತಾ ಇರುತ್ತೆ. ಆದರೆ ಅನೇಕರಿಗೆ ಇಲ್ಲಿ ತೊಂದರೆ, ಬಿಸಿಲಿನಲ್ಲಿ ನಿಲ್ಲಕ್ಕಾಗಲ್ಲ, ಮಳೆಯಲ್ಲಿ ಕುಳಿತುಕೊಳ್ಳಿಕ್ಕಾಗಲ್ಲ ಅಂತ ಒಂದು ವ್ಯವಸ್ಥೆ ಇತ್ತು. ಹಾಗಾಗಿ ನಾವು ಹಿಂದೆ ಒಂದು ಸಂದರ್ಭದಲ್ಲಿ ಸಮುದಾಯ ಭವನವನ್ನು ಹೊರಗೆ ಮಾಡಬೇಕು ಅಂತ ಮಾಡಿದ್ವಿ ಅಲ್ಲಿ. ಆದರೆ ಅದು ಪ್ರಯೋಜನ ಆಗಲ್ಲ. ಇಲ್ಲಿಯೇ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಪುಲಿಯಂಡ ಜಗದೀಶ್ ಅವರು ಕೂಡ ಇದನ್ನು ಒಂದು ಯೋಜನೆ ಮಾಡಿದ್ದು. ನಮ್ಮ ಅಧ್ಯಕ್ಷರು ಕೂಡ ಅದು ಪ್ರೇರಣೆ ಬಂತು. ಆಗ ಇಲ್ಲಿ ಸುತ್ತಲೂ ನಾವು ಇದನ್ನು ಫ್ಲೋರಿಂಗ್ ಮತ್ತು ಮೇಲೆ ರೂಫಿಂಗನ್ನು ಮಾಡಿ ಈ ಪೂರ್ಣ ಜಾಗವು ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಇದು ವಿಸ್ತೃತವಾಗಿ ಕಾಂಪೌಂಡು ನಮ್ಮ ಪ್ರಕಾಶಾಚಾರ್ಯವರು ಇದ್ದಾರೆ, ಅವರಿಗೆ ಕಾಂಪೌಂಡನ್ನು ಹೊಡಿಬೇಕಂತ ತಂತ್ರಿಯವರು ಅದಕ್ಕೆ ಕೂಡ ಒಪ್ಪಿಗೆಯನ್ನು ಕೊಟ್ಟು ಇದು ಬೃಹತ್ತಾಗಿ ದೇವಾಲಯ ಒಂದು ವಿಸ್ತೃತವಾಗಿ ಆಂಜನೇಯನ ಶಕ್ತಿ ಹಾಗೆ ಬಾಲಾಂಜನೇಯನಿದ್ದು ಹೇಗೆ ಅವನು ಸಮುದ್ರವನ್ನು ಸಮುದ್ರೋಲ್ಲಂಘನ ಮಾಡುವಾಗ ಯಾವ ರೀತಿ ಬೃಹದಾಕಾರವಾಗಿ ಬೆಳೆದ, ಅದೇ ರೀತಿ ಅವನು ಬಾಲಾಂಜನೇಯನಾಗಿದ್ದರೂ ಕೂಡ ತನ್ನ ಸುತ್ತಲ ಪರಿಧಿಯನ್ನು ತಾನೇ ಬೆಳೆಸ್ಕೊಂಡಿದ್ದಾನೆ ಅಂತ ಒಂದು ಕಲ್ಪನೆಯ ರೀತಿಯಲ್ಲಿ ಇದಾಗಿದೆ. ಇನ್ನು ಮುಂದೆ ನಮ್ಮದು ಇಲ್ಲಿ ಮುಂಭಾಗದಲ್ಲಿ ನಾವು ಒಂದು ಸ್ವಾಗತ ಕಮಾನನ್ನು ನಿರ್ಮಾಣ ಮಾಡಬೇಕು ಅಂತಿದ್ವಿ. ಯಾಕೆಂದರೆ ಓಂಕಾರೇಶ್ವರನಿಗೆ ಸಂಬಂಧಪಟ್ಟಂತೆ ಲಿಂಗ ಸ್ವರೂಪಿಯಾದಂಥ ಶಿವ, ಜೊತೆಯಲ್ಲಿ ಆಂಜನೇಯ ನಂದಿ ವಾಹನ ಶಿವನ ಒಂದು ಪ್ರತಿಕೃತಿ, ಅದೇ ರೀತಿ ಸೀತಾರಾಮನ ಜೊತೆಗೆ ಆಂಜನೇಯನ ಕಲಾಕೃತಿಗಳೊಂದಿಗೆ ಸ್ವಾಗತ ಕಮಾನನ್ನು ಮಾಡಬೇಕು ಅಂತ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಈ ಓಂಕಾರೇಶ್ವರ ದೇವಾಲಯದ ಸುತ್ತ ಭಾಳ ಹಳೆಯ ಕಾಲದ ಒಂದು ಫ್ಲೋರಿಂಗ್, ಅದು ನೆಲಹಾಸು, ಅದನ್ನು ನಾವು ಬದಲಾವಣೆ ಮಾಡಿ ಭಾಳ ವ್ಯವಸ್ಥಿತವಾಗಿ ಮಾಡಬೇಕು ಅಂತಿದ್ದೀವಿ. ಮತ್ತು ಸಿಬ್ಬಂದಿಗಳಿಗೆಲ್ಲ ಇಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಇಲ್ಲ, ಜಾಗ ಬೇಕಾದಷ್ಟಿದೆ. ಅದಕ್ಕೆ ನಾವು ಒಂದು ವಸತಿ ಗೃಹವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತಿದ್ವಿ. ಮತ್ತು ಓಂಕಾರ ಸದನ ಚಿಕ್ಕದಾದರೂ ಭಾಳಷ್ಟು ಕಾರ್ಯಕ್ರಮಗಳಾಗುತ್ತೆ. ಅದರಿಂದ ಮೇಲ್ಭಾಗದಲ್ಲಿ ಶೀಟ್ಗಳನ್ನು ಹಾಕಿ ಇನ್ನೂ ಹೆಚ್ಚಿನ ಈ ಬರೋವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಸಮಾರಂಭಗಳು, ವಿವಾಹ ಸಮಾರಂಭಗಳಿಗೆ ಮಾಡೋಣ ಅಂತೇಳಿ ಎಲ್ಲದಕ್ಕೂ ಆರ್ಥಿಕ ವ್ಯವಸ್ಥೆ ನಮ್ಮ ಶಾಸಕರಾದ ಮಂತಗೌಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಸುಮಾರು 1 ಕೋಟಿಯಷ್ಟು ಮಾಡಿಕೊಡ್ತೀನಿ ಅಂತ. ನಾವು ಇರುವಂತಹ ನಮ್ಮ ಈ ದೇವಸ್ಥಾನದ ಆದಾಯದ ಜೊತೆಗೆ ಸಮಿತಿಯಿಂದಲೂ ನಾವು ಸ್ವಲ್ಪ ಸಂಗ್ರಹತಿ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಈ ಐತಿಹಾಸಿಕ ದೇವಸ್ಥಾನಕ್ಕೆ ಕೊಡಗಿನ ಬಂಧುಗಳು ತನುಮನ ಧನ, ಏಕೆಂದರೆ ಪತ್ರಿಕೆಯಲ್ಲಿ ಕೂಡ ನಾವು ದಾನ 1,000 ಮೇಲ್ಪಟ್ಟು ಕೊಟ್ಟವರ ಪತ್ರಿಕೆಯಲ್ಲಿ ಹೆಸರನ್ನು ಪತ್ರಿಕೆಯಲ್ಲಿ ಹಾಕ್ತಾಯಿದ್ವಿ. ಹಾಗಾಗಿ ಯಾರೇ 1,000 ಕೊಡ್ಬೋದು, 1,00,000 ಕೊಡ್ಬೋದು, ಎಷ್ಟೇ ಕೊಡಲಿ ಎಲ್ಲರೂ ಕೂಡ ಒಂದು ಅವಕಾಶ ಇದೆ. ಈ ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಅಂತ ಹೇಳೋದಕ್ಕಿಂತ ಜೀರ್ಣೋದ್ಧಾರ ಎಲ್ಲ ಆಗಿದೆ, ಈ ಅಭಿವೃದ್ಧಿ ಕಾರ್ಯಗಳು. ಯಾಕೆಂದರೆ ಜೀರ್ಣೋದ್ಧಾರಗಳು ಎಲ್ಲ ಹಿಂದೆ ನಡೆದಿದೆ. ಅಭಿವೃದ್ಧಿ ಕಾರ್ಯಗಳು ಯಾವುದೇ ದೇವಾಲಯ ನಿಂತಿದ್ದರೆ ಭಕ್ತರ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆಗಳನ್ನು ಮಾಡಬೇಕು. ಬೇಕಾದಷ್ಟು ಸ್ಥಳಾವಕಾಶ ಇದೆ. ಈಗಾಗಲೇ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಅವರಿಗೆ ಅಲ್ಲಿ ಒಂದು ಹೊರಗಡೆ
ಗ್ರಹಗಳ ಸಸ್ಯೋದ್ಯಾನ ಮಾಡಬೇಕು ಅಂತಿತ್ತು. ಮತ್ತು ನಾವು ನಿನ್ನೆ ಸಂತೋಷ ಪಟ್ಟರು ನಾವೆಲ್ಲ ಮಾತಾಡಿ ಏನು ಮಾಡಿದ್ವಿ ಅಂದರೆ ಅಲ್ಲಿ ಗ್ರಹಗಳ ಅದೆಲ್ಲ ಮಾಡಿದರೆ ಅದನ್ನು ಉಸ್ತುವಾರಿ ಮಾಡೋದು ಕಷ್ಟ. ಸಸ್ಯೋದ್ಯಾನ ಅಂದರೆ ಹೂಗಳ ಒಂದು ಉದ್ಯಾನ, ಅದನ್ನು ಅವರು ಜವಾಬ್ದಾರಿಗೆ ತೊಗೊಂಡಿದ್ದಾರೆ, ಮಾಡಿಸ್ತೀನಿ ಅಂತ. ಅದು ಮಾಡಿದರೆ ದೇವಸ್ಥಾನದ ಪೂಜೆಗೂ ಆಗುತ್ತೆ, ನೋಡುವವರಿಗೆ ಬಂದಾಗ ಒಂದು ಆಹ್ಲಾದಕರವಾದ, ಯಾಕೆಂದರೆ ಪ್ರಕೃತಿಯನ್ನು ನೋಡುವಾಗಲೇ ದೈವತ್ವವನ್ನು ನೋಡಿದಾಗ ಆ ಭಗವಂತನ ಪ್ರತಿಮೆಯನ್ನು ನೋಡೋ ಮೊದಲು ಇಲ್ಲಿ ಸುತ್ತಲ ಪರಿಸರವನ್ನು ನೋಡುವಾಗಲೇ ಭಾವನೆ ಬರಬೇಕು. ಅದೊಂದು ಮಾಡಬೇಕು ಅಂತಿದೆ. ಎಲ್ಲವನ್ನ ನಾವೇ ಈ ಸಮಿತಿಯಿಂದ ಮಾಡಲಿಕ್ಕಾಗಲ್ಲ. ನಮ್ಮ ಅವಧಿ 3 ವರ್ಷದ ಅವಧಿಯಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಏನಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ಶಕ್ತಿಯಾನುಸಾರ ಭಗವಂತನ ಅನುಗ್ರಹದಿಂದ ಈ ಎಲ್ಲ ಕಾರ್ಯಗಳನ್ನು ಒಂದೊಂದಾಗಿ, ಯಾಕೆಂದರೆ ಇಲ್ಲಿ ನಾವು ಈ ಸ್ಥಳದಲ್ಲಿ ಕುಳಿತು ನವಗ್ರಹಗಳನ್ನು ಮಾಡಬೇಕು, ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಎಲ್ರಿಗೂ ಸ್ಥಳದಲ್ಲಿ ಆದಂಥ ಪ್ರೇರಣೆ. ಇಲ್ಲಿ ಯಾರೂ ಕೂಡ ಒಂದು ದೊಡ್ಡ ಒಂದು AC ಹಾಲ್ನಲ್ಲಿ ಕೂತು ಮಾತಾಡಿಲ್ಲ. ಅಧ್ಯಕ್ಷರು ಒಂದು ಕಚೇರಿಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಮಾತಾಡುವಾಗಲೂ ಕೂಡ ಅಂದ್ರೆ ಚೆಂದ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಅಲ್ಲಿಯೂ ಮಾತಾಡಿದ್ದೀವಿ. ಆದರೆ ಇಲ್ಲಿ ನಿಂತಾಗ ಅನೇಕ ಪ್ರೇರಣೆಗಳಾಗ್ತವೆ. ಆ ಪ್ರೇರಣೆಗಳಾಗಬೇಕಾದ್ರೆ ಅದು ದೈವಿಕ ಸಂಕಲ್ಪ ಇದ್ದಾಗುವಂತೆ. ದೇವರು ಬಂದು ಮಾತಾಡಿ ನನಗೆ ಹೀಗೆ ಮಾಡಿಕೊಡು, ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳೋದಿಲ್ಲ. ದೈವ ಪ್ರೇರಣೆ ಮಾನವನ ಮೂಲಕ. ಈಗ ದೈವಾರಾಧನೆ ಅಂತ ಮಾಡ್ತೀವಿ, ಭೂತಾರಾಧನೆ, ದೈವಾರಾಧನೆ, ಅದು ಹೇಗೆ ಆವಾಹನೆಯಾಗಿ ಮಾಡ್ತೀವಿ. ಆದರೆ ಇಲ್ಲಿ ಯಾರಿಗೂ ಭೂತಾರಾಧನೆ ದೈವಾರಾಧನೆಯಾಗಿ ವೈಬ್ರೇಷನ್ ಬಂದು ಯಾರು ಕುಣಿಲಿಲ್ಲ. ಆದರೆ ಆ ಭಗವಂತನ ಪ್ರೇರಣೆಯಿಂದ ನಮಗೆ ಒಂದು ಜವಾಬ್ದಾರಿಕೆ ಕೊಟ್ಟಿರೋದ್ರಿಂದ ಏನು ಪ್ರೇರಣೆ ಬಂತು ಅದು ಈಗ ಇನ್ನೊಂದು ಕೂಡ ನಾವು ತಂತ್ರಿಯವರ ಗಮನಕ್ಕೂ ತಂದಿದ್ದೀವಿ. ಇದೇ ರೀತಿ ಇಲ್ಲಿಯೇ ರೀತಿಯಲ್ಲಿ 4 ಕಂಬಗಳನ್ನು ಹಾಕಿ ಅಲ್ಲಿಯೂ ಹಂಚಿನ ಒಂದು ರೂಫಿಂಗನ್ನು ಮಾಡೋಣ ಅಂತಿದೆ. ಆದರೆ ಅಲ್ಲಿ ಏನು ಮಾಡಬೇಕು ಅಂತ ನಮ್ಮ ಕೆಲವರಿಗೆ ಅದರಲ್ಲಿ ಒಂದು ಸಣ್ಣ ಪ್ರತಿಮೆ ಮಾಡಬೇಕಂತ ಅದೆಲ್ಲ ಆಗೋದಿಲ್ಲ ಅಂತಾಯಿತು. ನಾವೊಂದು ಈಗ ತಂತ್ರಿಯವರ ಗಮನಕ್ಕೂ ತಂದಿದ್ದೀವಿ. ಅಲ್ಲಿ ಒಂದು ತೀರ್ಥ ಮಂಟಪದಲ್ಲಿತ್ತು. ಯಾಕೆಂದರೆ ಭಕ್ತಾದಿಗಳಿಗೆ ಒಳಗಡೆ ಕೆಲವು ಟೈಮ್ ನಿಲ್ಲಿಕ್ಕೆ ಜಾಗ ಇರೋದಿಲ್ಲ. ರಶ್ ಇದ್ದಾಗ ಅದರಲ್ಲಿ 2 ಅರ್ಚಕರು ಕೂತು, ಅಂದರೆ ತಗ್ಗಿನ ಸ್ಥಿತಿಯಲ್ಲಿ ಬರುತ್ತೆ, ತೀರ್ಥ ಮಂಟಪ ತೀರ್ಥಗಳನ್ನು ಪ್ರಸಾದವನ್ನು ಕೊಟ್ಟರೆ ಆ ದೇವಸ್ಥಾನದ ವಾತಾವರಣ ಬಹಳ ಒಂದು ಬರುವಾಗಲೇ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅಂದರೆ ಪೂರ್ಣ ದೇವಸ್ಥಾನದ ಒಂದು ವ್ಯವಸ್ಥೆ. ಅದನ್ನೇ ಹೇಳಿದ್ದು ಇಲ್ಲಿ ಆಂಜನೇಯ ಶಕ್ತಿ ಮತ್ತು ಶಿವಶಕ್ತಿ ಹಾಗೂ ಗಣಪತಿ ಮತ್ತು ಸುಬ್ರಹ್ಮಣ್ಯರ ಶಕ್ತಿಗಳು ತಮ್ಮ ಒಂದು ಬೇಕಾದಂತಹ ವ್ಯವಸ್ಥೆಗಳನ್ನು ಈ ಮಾನವನ ಮೂಲಕ ಮಾಡ್ತಾ ಇರುವಂಥದ್ದಕ್ಕೆ ಇದೆಲ್ಲ ಉದಾಹರಣೆ. ಹಾಗಾಗಿ ಆ ಕಾರ್ಯವೂ ಕೂಡ ಸದ್ಯದಲ್ಲಿ ಆಗ್ತದೆ. ಕಲ್ಲುಗಳಿಗೆ ಈಗಾಗಲೇ ನಾವು ಆರ್ಡರ್ ಕೊಟ್ಟಿದ್ದೀವಿ. ಅವರು ಶಿಲ್ಪಿಯವರು ಬಂದಿದ್ದಾರೆ. ಆ ಕಲ್ಲುಗಳು ಬರುತ್ತೆ, ಅದ್ರ ಜೊತೆಯಲ್ಲಿ ಕೆಳಭಾಗದಲ್ಲಿ ಒಂದು ಕಲ್ಲು ಹಾಸನ ಮಾಡಿ ಅದರ ಮೇಲೆ ಅದನ್ನು ಎಲ್ರಿಗೂ ಅಲ್ಲಿ ಕೂರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ನಿಲ್ಲಬಹುದು, ಅದರ ಸುತ್ತ ನೆರಳಿರುತ್ತೆ. ಹಾಗಾಗಿ ಕೈ ತೊಳಿಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಅದೊಂದನ್ನು ಮಾಡಿ ತೀರ್ಥವನ್ನು ಪ್ರಸಾದವನ್ನು ಕೂಡ ಸುಲಭದಲ್ಲಿ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಹಾಗಾಗಿ ಭಕ್ತಾದಿಗಳು ಇಲ್ಲಿ ಒಂದು ಅತ್ಯದ್ಭುತವಾದ ಶಕ್ತಿ ಇದೆ ಅಂತ ಮನಗಂಡು, ಯಾಕೆಂದರೆ ಈ ಶ್ರೀರಾಮಾಂಜನೇಯ ಭಜನಾ ಮಂಡಳಿಯವರು ಅಹೋರಾತ್ರಿ ಭಜನೆಯನ್ನು ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಮೋತ್ಸವ ಸಮಿತಿ ಈಗ ದ್ವಾರಕಾದ ನಮ್ಮ ರವಿಯವರು ಅಧ್ಯಕ್ಷರಾಗಿದ್ದಾರೆ, ಗೀತಾ ಗಿರೀಶ್ ಅವರು ಕಾರ್ಯದರ್ಶಿ. ಅವರು ಪ್ರತಿ ಒಂದು 2-3 ವರ್ಷಕ್ಕೆ ಬದಲಾವಣೆ ಆಗುತ್ತೆ. ಅನಂತ್ ಸುಬ್ರಾವ್ ಅಂತ ಆಗ ಪ್ರಾರಂಭ ಮಾಡಿದ್ದು ರಾಮೋತ್ಸವವನ್ನು. ನಮ್ಮ ತಂದೆಯವರು ಕೂಡ ಇದ್ದಾರೆ ಆ ರಾಮೋತ್ಸವದಲ್ಲಿ. ಅದು ಆಗ ಸಣ್ಣ ದೇವಸ್ಥಾನದಲ್ಲಿ ಮಾಡ್ತಾಯಿದ್ರು. ಈಗ ಇಲ್ಲಿ ರಾಮೋತ್ಸವ ಮೊನ್ನೆನೂ ಆಗಿದೆ. ಅದಕ್ಕೂ ಕೂಡ ಇಲ್ಲಿ ಅವಕಾಶಗಳನ್ನು ಮಾಡಲಿಕ್ಕೆ ಇದೆಲ್ಲವೂ ಕೂಡ ಅನುಕೂಲ ಆಗ್ತದೆ. ಆ ಭಜನಾ ಮಂಡಳಿಯವರು ಕೂಡ ಇಲ್ಲಿ ಭಜನೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಎಲ್ಲದಕ್ಕೂ ಅನುಕೂಲ ಆಗಬೇಕು. ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ತಮ್ಮಲ್ಲಿ ಯಾರೋ ನಾಳೆ ನಾವೆಲ್ಲ ಬಂದು ಇಲ್ಲಿ ಭಜನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಧ್ಯಾನಕ್ಕೂ ಕೂರ್ಬೋದು. ಧ್ಯಾನಕ್ಕೆ ಕೂತರೆ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ತಾವು ಬೇಕಾದರೆ ನೋಡಿ, ಒಂದು ಸುಮ್ಮನೆ ಇಲ್ಲಿ ಒಂದು ಒಳಗೆ ಈ ನವಗ್ರಹಗಳ ಆವರಣದಲ್ಲಿ ಅಥವಾ ಅದರ ಹೊರಭಾಗದಲ್ಲಿ ಕೂತರೆ ಒಂದು ಭಾಳಷ್ಟು ಪ್ರೇರಣೆ, ಭಾಳಷ್ಟು ಅಲ್ಲಿ ಏನೋ ಒಂದು ಭಾಗದಿಂದ ಒಂದು ಯಾವುದೋ ಅದ್ವಿತೀಯವಾದ ಶಕ್ತಿಯ ಸ್ಫುರಣ ಆಗುತ್ತೆ ಅಂತ ಭಾವನೆ ಬರುತ್ತೆ. ಇಲ್ಲಿ ಅತ್ಯದ್ಭುತವಾದ ಶಕ್ತಿ ಇದೆ. ಆ ಆಂಜನೇಯನ ಶಕ್ತಿಗೆ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ರಾಮನೇ ಅದನ್ನು ಹೊಗಳಿ ಪ್ರಶಂಸೆ ಮಾಡಿದ್ದಾನೆ, ಸೀತೆಯೇ ಮೆಚ್ಚಿದ್ದಾಳೆ. ಅಂತಹ ದೇವಾನುದೇವತೆಗಳು ವಿಷ್ಣುವಿನ ಅವತಾರಿ ರಾಮನೇ ಮೆಚ್ಚಿರ್ಬೇಕಾದ್ರೆ ನಾವು ಅವನನ್ನು ಯಾಕೆ ಇಲ್ಲಿ ಆಂಜನೇಯನ ಹೊಗಳೋದು ಅಂತಲ್ಲ, ಪ್ರಶಂಸೆ ಅಥವಾ ಇಲ್ಲಿ ಪೂಜೆಗಳನ್ನು ಯಾಕೆ ಜಾಸ್ತಿ ಯಾಕೆ ಮಾಡಬೇಕು ಅಂತ ಒಂದು ಸಣ್ಣ ವಿಚಾರವನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ನಮ್ಮ ಸಂತೋಷ ಭಟ್ರು ಪೂಜೆ ಮಾಡ್ತಾರೆ. ಪೂಜೆ ಮಾಡೋದು ಯಾಕೆ ಅಂತ ನಾನು ಎಷ್ಟೋ ಸಂದರ್ಭಗಳಲ್ಲಿ ನಾವು ಘೋಷಣೆಯನ್ನು ನೆನ್ನೆಯಲ್ಲಿ ಘೋಷಣೆಯನ್ನು ಕೂಗಿದ್ದು ಪ್ರಾರ್ಥನೆ ಮಾಡಿದಾಗ ನಾವು ತುಂಬ ಅವರು ಗುಜರಾತ್ನವ್ರು ಬಂದಿದ್ದರು. ಅವರೊಂದು ಶಿವನ ದೊಡ್ಡ ಸ್ತೋತ್ರಗಳನ್ನು ಅದು ಇದು ಘೋಷಗಳನ್ನೆಲ್ಲ ಹೇಳಿ ಅವರ ನಾನು ಹೇಳಿದೆ ಜೋರ್ಸೆ ಬೋಲು ಅಂತ ಹೇಳಿದೆ. ನಾನು ಅಷ್ಟೇ ಹಿಂದಿ ಗೊತ್ತಿರೋದು. ಅವರು ಜೋರಾಗಿ ಹೇಳಿ ಶುರು ಮಾಡಿದ್ರು. ಆಯಿತಾ, ನಮ್ಮಲ್ಲಿ ಏನಾಗಿದೆ ಅಂದರೆ ಆ ಕಡೆ ಈ ಕಡೆ ನೋಡಿ ನಮ್ಮ ಸ್ವರ ಏನಾದರೂ ಯಾರಾದರೂ ಮಿಸ್ಟೇಕ್ ಮಾಡ್ಕೊಡ್ತಾರಾ ಅಂತ ಆಗಬಾರ್ದು. ನಮ್ಮ ಸ್ವರ ಭಗವಂತನನ್ನು ಸ್ತುತಿಸಲಿಕ್ಕೆ. ಯಾಕೆಂದರೆ ಆಂಜನೇಯನಿಗೆ ಒಂದು ಸಣ್ಣ ಶಾಪ ಇರುತ್ತೆ.
ಅವನು ಬಾಲಕನಾಗಿದ್ದಂಥ ತಮಗೆಲ್ಲ ಗೊತ್ತು. ಸೂರ್ಯನನ್ನು ತಿನ್ಲಿಕ್ಕೆ ಹೋಗಿ ಹಣ್ಣು ಅಂತ ಆಗ ವಜ್ರಾಯುಧದಿಂದ ಹೊಡೆದು ವಾಯು ಸಿಟ್ಟಾಗಿ ಗುಹೆಯಲ್ಲಿ ಅಡಗಿಕೊಂಡು ಕಡೆಗೆ ಎಲ್ಲರೂ ಬಂದು ಸ್ತೋತ್ರ ಮಾಡಿ ಅವನನ್ನು ಮೆಚ್ಚಿಸಿ ಅವನಿಗೊಂದು ವಿಶೇಷವಾದ ವರವನ್ನು ಎಲ್ಲ ದೇವತೆಗಳು ಕೊಡ್ತಾರೆ. ಆ ಸಂದರ್ಭದಲ್ಲಿ ಆದರೂ ಕೂಡ ಚೇಷ್ಟೆಯನ್ನು ಮರ್ಕಟ 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 ಅಂತ ಒಂದು ಮಂತ್ರ ಇದೆ. ಅದು ಭಾಳ ಖುಷಿಯಾಗುತ್ತಂತೆ. ಮರ್ಕಟ 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 ಅಂತ ಹೇಳಿದರೆ ಕಪೀಶ್ವರನಾದ ಆಂಜನೇಯನಿಗೆ ಭಾಳ ಸಂತೋಷ ಆಗುತ್ತಂತೆ. ಹಾಗೆ ಅವನಿಗೆ ಒಂದು ತುಂಬ ಚೇಷ್ಟೆ ಮಾಡ್ತಾ ಇದ್ದರೆ ಋಷಿಗಳಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ. ಅವರೊಂದು ಹೇಳ್ತಾರೆ, ನಿನಗೆ ನಿನ್ನ ಶಕ್ತಿಯೇ ಮರೆಯಾಗಿಬಿಡಲಿ ಅಂತ. ಅಷ್ಟೊತ್ತಿಗೆ ಎಲ್ಲ ಬಂದು ಹೇಳ್ತಾರೆ, ಹೀಗೆ ಮಾಡಿದರೆ ಇಲ್ಲ, ಶಕ್ತಿ ಅಂದರೆ ಶಕ್ತಿ ಮಾಯ ಆಗೋದಿಲ್ಲ. ಅವನನ್ನು ಯಾರು ಹೊಗಳುತ್ತಾರೋ, ನಿನ್ನ ಶಕ್ತಿ ಹೀಗಿದೆ ಅಂತ ಅವನಿಗೆ ಜ್ಞಾಪಿಸ್ತಾರೋ ಆಗ ಅವನು ಉಬ್ಬಿ ಬೆಳೀತಾನೆ, ಅನುಗ್ರಹ ಮಾಡ್ತಾನೆ. ಯಾಕೆಂದರೆ ಆ ಸಮುದ್ರ ತೀರದಲ್ಲಿ ಯಾರೂ ಸಮುದ್ರನ 100 ಗಜ ಏನೋ ಇದೆ ಅಳತೆ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಅದನ್ನು ಹಾರಬೇಕು ಅಂತ ಹೇಳುವಾಗ ಯಾರೂ ಮುಂದೆ ಬಂದಿಲ್ಲ. ಆ ಸಂದರ್ಭದಲ್ಲಿ ಹನುಮಂತ ಸುಮ್ಮನೆ ಕೂತಿರ್ತಾನೆ. ಜಾಂಬವಂತ ನೆನಪು ಮಾಡ್ತಾನೆ, ಹನುಮಂತ ನಿನಗೆ ಸಾಧ್ಯ ಇದೆ, ನೀನೇ ಇದಕ್ಕೆ ವೀರಾದಿ ವೀರ, ನಿನ್ನಿಂದ ಮಾಡ್ಬೋದು ಅಂತ ಹೇಳ್ತಾ ಇದ್ದಾಗಲೇ ಅವನು ಉಬ್ಬಿ ಬೆಳೀತಾನೆ. ಆ ಇಡೀ ಪರ್ವತಗಳೆಲ್ಲ ನುಚ್ಚು ನೂರಾಗುವಷ್ಟು ಬೆಳೆದು ಅವನ ಶಕ್ತಿ ಇದಾಗ್ತದೆ. ಹಾಗಾಗಿ ಆಂಜನೇಯನ ನಾವು ಎಷ್ಟು ಸ್ತುತಿಸ್ತೀವಿ. ನಾವು ಜೋರಾಗಿ ಇಲ್ಲಿ ಕಿರ್ಚಿದ್ರೆ ಯಾರು ತಪ್ಪು ತಿಳ್ಕೊಳ್ಳಲ್ಲ. ಆಂಜನೇಯ ಕಾಪಾಡಪ್ಪ ಅಂತ ಹೇಳಿದರೆ ಅಲ್ಲಿ ಈ ದೇವಸ್ಥಾನದಲ್ಲಿ ಹೇಳಿದರೆ ಒಳ್ಳೆಯದೇ, ನಮಗೂ ಒಳ್ಳೆಯದು, ಈ ಪಾಸಿಟಿವ್ ಎನರ್ಜಿಗೂ ಒಳ್ಳೆಯದು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನೀವು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಾತುಗಳನ್ನು ಸ್ವಲ್ಪ ಸೈಡ್ ನೀವು ನಾನು ಪಂಚಾಯತ್ ಬರ್ಬೇಕಾಯ್ತಲ್ಲ. ಏನಿಲ್ಲ ತೊಂದರೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ಕಮರೋಗತಾಃ ಅಜಾಡ್ಯಂ ವಾಕ್ಪಟುತ್ವಂಚವನಮತ್ಸ್ಮರಣಾತ್ ಭವೇತ್. ಪೂರ್ವೋತ್ತರೇವಂ ಗುಣವಿಶೇಷಿಷ್ಟಾಯ ಪುಣ್ಯಾಯ ಪುಣ್ಯಕಾಲೆ ಮಹಾಪುಣ್ಯಶುಭತಿಥೌ ಜವಾನಸ್ಯ ನಾಮಧೇಯಸ್ಯ ಅಂತರ್ಗೂಢನಾಮಧೇಯಸ್ಯ ಭರಣೀನಕ್ಷತ್ರೆ ಮೇಷರಾಶಿರಾಶಸ್ಯ ये ग्रहाः अष्टस्थानगताः तेषां ग्रहाणाशुभ एकादशस्थानबलप्राप्त्यर्थं सह कुटुम्बानां क्षेमस्थैर्य विजयदेवभय मृत्युभय समस्तभय निवारणार्थं विशेषेण उद्योग व्यवहार व्यापार राजकीय क्षेत्रेषु यशप्राप्त्यर्थं जयप्राप्त्यर्थम् आञ्जनेयसायुज्यर्थं नामानि करिष्ये. इदं फलं मया देवान् स्थापितं परदस्तव तेन मे सुफला वाप्तिः
नक्षत्रस्य राजा वरुणोति राजः नक्षत्राणां शतविशद्वसिष्ठः तौ देवेभ्यः प्रणतेन्द्रिये प्रतिष्ठति आञ्जनेय स्वामी संपूर्ण अनुग्रह प्राप्तिरस्तु ನಮ್ಮನ್ನೆಲ್ಲ ಸಮಿತಿಗೆ ಹಾಕಿ ನಮ್ಮ ಶಾಸಕರು ನಮ್ಮಿಂದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಹಾಗಾಗಿ ನಾವು ಸಮಿತಿಯ ಪರವಾಗಿ ಆ ಅಧಿಕೃತ ಕಾರ್ಯಕ್ರಮದಿಂದ ಭಗವಂತನ ಎದುರುಗಡೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದೆಯೂ ಕೂಡ ನಿಮ್ಮ ಸಹಕಾರದಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತನ ಆಶೀರ್ವಾದಕ್ಕೆ ನಮ್ಮ ಎಲ್ಲ ದಿನಗಳಲ್ಲಿ ಪ್ರಾರ್ಥನೆ ಮಾಡಿದರು. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ಭವಿಷ್ಯದ ಯಾವುದೇ ಉದ್ದೇಶವನ್ನು ಜನರ ಪರವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು ಎಲ್ಲವೂ ಪ್ರದರ್ಶಿಸಬೇಕಾಗಿ ನಿಮ್ಮ ಉತ್ತರೋತ್ತರ ಭಗವಂತ ಆಂಜನೇಯ ಈಗ ಮೇಲೆ ಇದು ಸಪ್ರೇಟ್ ಇದೆ ಇದು ಕಲ್ಲೂರು ಇವರು ಅಧ್ಯಕ್ಷರ ಆಗಿತ್ತು ಅಂತ ಸುಮಾರು ಪ್ರೇರಣೆ ಶಾಸಕರು ನಮ್ಮ ಟರ್ಮಲ್ಲಿ ನಾನು ಟರ್ಮು ಮುದ್ರೆ ಇಲಾಖೆ ಡೈರೆಕ್ಟಾಗಿ ನಾವು ಸಹ ಇಂಥ ಕೆಲಸ ಮಾಡಲಿಲ್ಲ ನಮ್ಮ ತುಂಬಿದ್ದಾವೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಬನ್ನಿ ಈಗೆಲ್ಲ ಕಮಿಟಿ ನಮಗೆ ಸಮುದಾಯ ಭವನ ಮಾಡಿದ ಪ್ರಯೋಜನ ಆಗ್ತದೆ ಇದೇ ಬೇಕು. ಅದಕ್ಕೆ ನಮಗೆ ಇದು ನೋಡಿ 28 ಲಕ್ಷ ಬಂದಿದೆ ಈಗ. ಎಷ್ಟು ಬಂದಿದೆ ನಮಗೆ ನಿಮ್ಮ ಬಜೆಟ್ ಎಲ್ಲ ಎಷ್ಟು ಹಾಕಿದ್ರಿ ಇದು ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದರಿಂದ ದೂರದಿಂದನೇ ಭಾವನೆಯಲ್ಲಿ ತಂದುಕೊಡಿ ಮತ್ತೆ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಎಲ್ರಿಗೂ ಅನ್ನ ಸಂತರ್ಪಣೆ ಆಗುತ್ತೆ. ನೂಕುನುಗ್ಗಲು ಏನು ಬೇಕಾಗಿಲ್ಲ, 2 ಕಡೆ ಇದೆ ವ್ಯವಸ್ಥೆ. ಅಲ್ಲಿ ಸ್ವಯಂ ಸೇವಕರಿರ್ತಾರೆ. ತಾವೆಲ್ಲರೂ ಪಾತ್ರಧಾರಿಗಳಾಗಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಮತ್ತೊಮ್ಮೆ
ಶಕ್ತಿಯುತವಾದ ಅವನಷ್ಟು ಬಲಶಾಲಿ ನಮಗೆ ರಾಮಾಯಣದಲ್ಲಿ ಯಾರು ಕಾಣ್ತೀವಿ ಅಂದರೆ ಎಷ್ಟು ಬಲಶಾಲಿಯೋ ಅವನ ಬಲಕ್ಕೆ ಕಾರಣ ಏನು ಅಂತ ಕೇಳಿದರೆ ರಾಮನ ಅಸ್ತಿತ್ವ. ಅವನ ಮನಸ್ಸಲ್ಲಿ ಅವನ ಪ್ರತಿಯೊಂದು ಕಣಕಣದಲ್ಲಿಯೂ ಕೂಡ ಶ್ರೀರಾಮನ ಅಸ್ತಿತ್ವವಿರುವ ಕಾರಣ ಅವನು ಆ ಶ್ರೀರಾಮನನ್ನೇ ನಂಬಿಕೊಂಡು ಇರುವಂತಹ ಅತೀವವಾದಂತಹ ಶ್ರೀರಾಮ ಭಕ್ತಿಯಿಂದಾಗಿ ಅವನ ಜೀವನದಲ್ಲಿ ಬರುವಂತಹ ಏನು ಸವಾಲುಗಳನ್ನು ಎದುರಿಸುವಂತಹ ಈ ಶಕ್ತಿಯುಳ್ಳವನು. ಹಾಗೆ ಅವನನ್ನು ಆರಾಧನೆ ಮಾಡಿದಾಗ ಬಹಳ ಸಮೀಪದಿಂದ ನಮಗೆ ಶ್ರೀರಾಮನನ್ನು ಕಂಡಂತಹ ಒಂದು ಅನುಭವವಾಗುತ್ತದೆ. ಸಂಸ್ಕೃತಿ ಎಂದು ಕೇಳಿದರೆ ಅವನ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲಿಯೂ ಕೂಡ ಶ್ರೀರಾಮನ ಅಸ್ತಿತ್ವವಿದೆ ಎಂದು ನಂಬಿಕೊಂಡಂತಹ ಹನುಮಂತ ತನ್ನ ಹೃದಯವನ್ನು ತೆರೆದು ಅಲ್ಲಿರುವಂತಹ ಶ್ರೀರಾಮನನ್ನು ತೋರಿಸಿದ್ದಾರೆ. ಅದೇ ರೀತಿ ನಾವು ಹೃದಯವಂತರಾಗಿ ನಮ್ಮ ಹೃದಯದಲ್ಲಿ ನಮಗೆ ಗ್ರಹಚಾರದಿಂದ ಗ್ರಹಚಾರ ದೋಷದಿಂದ ನಮಗೆ ದೈಹಿಕವಾದಂತಹ ದೋಷಗಳು ಬಂದರೂ ಕೂಡ ನಮ್ಮ ಆಚಾರದ ದೋಷಗಳಿಂದಾಗಿ ನಮಗೆ ಭೌತಿಕ ಮತ್ತು ಆಧ್ಯಾತ್ಮಿಕವಾದಂತಹ ದೋಷಗಳು ಬರುತ್ತದೆ. ಹಾಗೆ ಗ್ರಹಚಾರದ ದೋಷ ಇರುವುದು ನಮ್ಮ ಕೈಯಲ್ಲಿಲ್ಲ. ಆದರೆ ನಮ್ಮ ಮನಸ್ಸು ಅಥವಾ ನಮ್ಮ ಏನು ಚಿಂತನೆ ಮತ್ತು ಭೌತಿಕವಾದಂತಹ ಆಚಾರಗಳು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಸರಿಯಾಗಿ ಹನುಮಂತನನ್ನು ನಾವು ಮುಂದಿಟ್ಟುಕೊಂಡು ಅವನನ್ನು ಒಂದು ಆರಾಧನಾ ಮೂರ್ತಿಯಾಗಿಟ್ಟುಕೊಂಡಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಇವತ್ತು ವಿಶೇಷವಾಗಿ 10ನೇ ವರ್ಷದ ವಾರ್ಷಿಕ 10ನೇ ವಾರ್ಷಿಕದಲ್ಲಿ ನಿರಂತರವಾಗಿ ಭಜನೆ ಹಾಗೂ ನಿರಂತರ ಪೂಜಾದಿಗಳು ಅದರೊಂದಿಗೆ ಉತ್ಸವಾದಿಗಳನ್ನು ಆಚರಣೆ ಮಾಡಿಕೊಂಡಲ್ಲಿ ಇಲ್ಲಿಗೆ ಆ ಬರುವಂತಹ ಗ್ರಹಚಾರಗಳನ್ನು ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ಆ ಶಕ್ತಿಯನ್ನು ಆಂಜನೇಯನಿಗೆ ಒದಗಿಸಿಕೊಡಲಿ. ಎಲ್ಲರಿಗೂ ಲೋಕ ಕಲ್ಯಾಣ ಹಾಗೂ ಹಾಗೆ ನಿರ್ವಹಿಸುವಂಥ ಈ ಸಂದರ್ಭದಲ್ಲಿ ಲೋಕ ಕಲ್ಯಾಣ ಶ್ರೀಭವಸುಭಾಯನ ಸಾನ್ನಿಧ್ಯಂ ಸದಾ ದೇವ ಪ್ರತ್ಯಹಂ ಪರಿವರ್ತಯ ಮಾಭೂತ್ ಪ್ರಜಾ ವಿರೋಧೋಸ್ಮಿ ಯಜಮಾನ ಸಮರ್ಥಿತಾಂ ಸದ್ಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವರ್ಜಿತಂ ಕ್ಷೇಮೇಣ ಬುದ್ಧಿಂ ಕುಲಾಂ ಸುಖಂ ಕ್ಷಯಂ ಶ್ರುತಾಂ ಪೂಜಾ ಗ್ರಹಣಸೃತಂ ನಾಮಕೃತ ನಮೋಸ್ತುತೆ. ಆಂಜನೇಯ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದನೇ ಗೋವಿಂದ. ಆಂಜನೇಯ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದನೇ ಗೋವಿಂದ. ಸರಿ ಬಂದಿದೆ. ಓಂಕಾರೇಶ್ವರ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಶ್ರೀ ಓಂಕಾರೇಶ್ವರ ದೇವಾಲಯ ಹಾಗೂ ಶ್ರೀ ಆಂಜನೇಯ ದೇವಾಲಯದ ವಾರ್ಷಿಕೋತ್ಸವವು ಉಚ್ಚಿಲದ ವೇದಬ್ರಹ್ಮ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ನಿನ್ನೆ ಹಾಗೂ ಇಂದು ನಡೆಯಿತು.
ಬಹುಶಃ ವಿಶೇಷವಾಗಿ ವ್ಯವಸ್ಥಾಪನಾ ಸಮಿತಿಯ ಆಶಯದಂತೆ ತಂತ್ರಿಗಳ ನಿರ್ದೇಶನದ ಮೇರೆಗೆ ಆಂಜನೇಯ ದೇವಾಲಯದ ಈಶಾನ್ಯ ಮೂಲೆಯಲ್ಲಿ ನವಗ್ರಹ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು. ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಪೂಜಾ ಕೈಂಕರ್ಯ ಆರಂಭವಾಯಿತು. 7 ಗಂಟೆಗೆ ಓಂಕಾರೇಶ್ವರ ದೇವಾಲಯದ ಸನ್ನಿಧಾನದಲ್ಲಿ ಪ್ರಾರ್ಥನೆ ಸಂಕಲ್ಪ ಮಾಡುವ ಮೂಲಕ ಆಂಜನೇಯ ಗುಡಿಯಲ್ಲಿ ಪುಣ್ಯಾಹ, ಆರೂಢ ಪರಿಗ್ರಹ ಹಾಗೂ ನವಗ್ರಹ ಬಿಂಬ ಪರಿಗ್ರಹ, ಜಲಾದಿವಾಸ, ವಾಸ್ತುರಾಕ್ಷಾಗ್ನ ಹೋಮ, ವಾಸ್ತುಬಲಿ ಹಾಗೂ ಮಹಾಪೂಜೆ ನಿನ್ನೆ ದಿನ ನಡೆದಿತ್ತು. ಇಂದು ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ಬಿಂಬಶುದ್ಧಿ, ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಬೆಳಿಗ್ಗೆ 11:30 ಗಂಟೆಗೆ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ಆಂಜನೇಯ ದೇವಾಲಯದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ನಡೆದಿದೆ. ಸಾನ್ನಿಧ್ಯ ಕಳಶ, ಮಹಾಪೂಜೆ, ಶ್ರೀ ಆಂಜನೇಯ ಹಾಗೂ ಓಂಕಾರೇಶ್ವರದಲ್ಲಿ ಮಹಾಪೂಜೆ ನಡೆಯುವ ಮೂಲಕ ಈ ವಾರ್ಷಿಕೋತ್ಸವವು ಸಂಪನ್ನಗೊಂಡಿದೆ. ಈ ಅನ್ನದಾನ ಮಧ್ಯಾಹ್ನಕ್ಕೆ ನೆರೆದಿರುವ 100 ಭಕ್ತರಿಗೆ ಅನ್ನದಾನ ಕಾರ್ಯಕ್ರಮವು ಸಹ ನಾವು ಇಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಬಹುಶಃ ವರ್ಷಂಪ್ರತಿ ತಂತ್ರಿಯವರ ನಿರ್ದೇಶನದಂತೆ ಏಪ್ರಿಲ್ ತಿಂಗಳ 25 ಹಾಗೂ 26ರಂದು ಈ ವಾರ್ಷಿಕೋತ್ಸವ ನಡೆಯುತ್ತಲಿದ್ದು, ಹೊಸದಾಗಿ ಆಡಳಿತ ಮಂಡಳಿ ಒಂದು ವರ್ಷದೊಳಗೆ ನಾವು ತಂತ್ರಿಯವರ ಮೂಲಕ ತಾಂಬೂಲ ಪ್ರಶ್ನೆ ಇಟ್ಟು ಕೇಳಿದ ಸಂದರ್ಭದಲ್ಲಿ ಈ ಆಂಜನೇಯ ದೇವಾಲಯದ ಈಶಾನ್ಯ ಭಾಗದಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಮಾಡಬಹುದು ಎಂಬ ಸಮ್ಮತಿ ಸಿಕ್ಕ ಮೇರೆಗೆ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ಭಕ್ತ ಜನರ ಒಂದು ಸಂತೃಪ್ತಿಯಂತೆ ಇಂದು ನಾವು ನವಗ್ರಹ ಪ್ರತಿಷ್ಠಾಪನೆ ಕೈಗೊಂಡಿದ್ದೇವೆ. ಬಹುಶಃ 3 ಅತಿ ಶಕ್ತಿಯುತವಾದ ದೇವಾಲಯಗಳು ಈ ವ್ಯವಸ್ಥಾಪನಾ ಸಮಿತಿಯ ಅಧೀನಕ್ಕೆ ಬರ್ತದೆ. ಒಟ್ಟು ಶ್ರೀ ಮಹಾಗಣಪತಿ ತನ್ನದೇ ಆದ ಇತಿಹಾಸ ಹೊಂದಿದೆ, ಶ್ರೀ ಓಂಕಾರೇಶ್ವರ ದೇವಾಲಯವು ತನ್ನದೇ ಆದ ಇತಿಹಾಸ ಹೊಂದಿದೆ. ಆದರೆ ಅಲ್ಲಿ ನಮಗೆ ನವಗ್ರಹ ಪ್ರತಿಷ್ಠಾಪನೆ ಮಾಡಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅದು ರಾಜರ ಕಾಲದಲ್ಲಿ ನಿರ್ಮಿಸಿದ ದೇವಾಲಯ ಹಾಗೂ ಪ್ರಾಚ್ಯ ವಸ್ತು ಇಲಾಖೆಯ ಸುಪರ್ದಿಗೆ ಬರುವುದರಿಂದ ಅಲ್ಲಿ ಏನು ಮಾಡಲು ಸಾಧ್ಯವಿರುತ್ತಿಲ್ಲ. ಈ 3 ಆಂಜನೇಯ ದೇವಾಲಯ ಸೇರಿ ಈ 3 ದೇವಾಲಯಗಳು ಅತಿ ಶಕ್ತಿಯುತ ದೇವಾಲಯವಾಗಿದ್ದರೂ ಇಲ್ಲಿ ಒಂದು ನವಗ್ರಹ ಗುಡಿಯ ಕೊರತೆ ಕಾಣುತ್ತಿತ್ತು. ಆಂಜನೇಯ ದೇವಾಲಯದಲ್ಲಿ ಪ್ರತಿ ತಿಂಗಳ ಮೊದಲ ಶನಿವಾರ ಶನಿಕಲ್ಪೋಕ್ತಿ ಪೂಜೆ ನಡೆಯುವ ಹಿನ್ನೆಲೆಯಲ್ಲಿ ನೂರಾರು ಭಕ್ತರು ಬಂದು ಶನಿ ಶಾಂತಿ ಪೂಜೆಯನ್ನು ಕೈಗೊಳ್ಳುವುದನ್ನು ಮನಗಂಡು ನಾವು ದೇವಸ್ಥಾನ ವ್ಯವಸ್ಥಾಪನಾ ವತಿಯಿಂದ ನವಗ್ರಹ ಶಾಂತಿಗಾಗಿ ಇಲ್ಲಿ ಒಂದು ನವಗ್ರಹ ಗುಡಿಯನ್ನು ನಿರ್ಮಾಣ ಮಾಡುವಂತ ಹೇಳುವ ನಿಟ್ಟಿನಲ್ಲಿ ತಂತ್ರಿಯವರ ಮೂಲಕ ತಾಂಬೂಲ ಪ್ರಶ್ನೆ ಇಡುವಲ್ಲಿ ಇದು ನಡೆಸಬಹುದು ಅಂತ ತಿಳಿದು ಬಂದ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿ ಈ ದಿನ ಇಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಬಹುಶಃ ಈ ನವಗ್ರಹ ಮಂಟಪ ಗುಡಿಯ ನಿರ್ಮಾಣದಿಂದ ನವಗ್ರಹಗಳು ದೋಷ ಪರಿಹಾರವಾಗಿ ಕೊಡಗಿನ ಹಾಗೂ ಮಡಿಕೇರಿಯ ನಗರದ ಎಲ್ಲ ಜನರ ಗ್ರಹದೋಷ ಪರಿಹಾರವಾಗಿ ನಗರಕ್ಕೆ ಸುಭಿಕ್ಷೆ ದೊರಕಲಿ ಅಂತ ಹೇಳುವ ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಇಂದು ಆಗಮಿಸಿ ಪ್ರಸಾದ ಸ್ವೀಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನಾಗರಿಕರಿಗೆ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಧನ್ಯವಾದಗಳು.